ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಾನ್ವೀಸ್ ಕಿಚನ್ ವರ್ಲ್ಡ್. ಇವತ್ತು ನಾನು ನಿಮಗೆ ತುಂಬ ಈಸಿಯಾಗಿ ಮನೆಯಲ್ಲೇ ಬೇಕಿಂಗ್ ಇಲ್ಲದೆ ಕುಕಿಂಗ್ ವಿತೌಟ್ ಫೈರ್ ಮಾಡಬಹುದಾದ ಒಂದು ಟೇಸ್ಟಿ ಮತ್ತು ಪ್ರೋಟೀನ್ ರಿಚ್ ಚಾಕ್ಲೇಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅದೇನೆಂದರೆ ಕೊಕೊನಟ್ ಡ್ರೈ ಫ್ರೂಟ್ ಪ್ರೋಟೀನ್ ಚಾಕ್ಲೇಟ್. ಇದನ್ನು ಮಾಡೋದು ತುಂಬ ಈಸಿ. ಹಾಗಾಗಿ ಬನ್ನಿ ತಡ ಮಾಡದ ರೆಸಿಪಿಯನ್ನು ಶುರು ಮಾಡೋಣ. ಮೊದಲಿಗೆ ಮಿಕ್ಸಿ ಜಾರಿಗೆ 10ರಿಂದ 12 ಬಾದಾಮಿ, 8ರಿಂದ 10 ಗೋಡಂಬಿ ಮತ್ತು ಸುಮಾರು ಒಂದು ಚಿಕ್ಕ ಕಪ್ ಅಷ್ಟು ಹುರಿಗಡಲೆನ ಇಲ್ಲಿ ಹಾಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಪೌಡರ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 2 ಕಪ್ ಅಷ್ಟು ಡೆಸಿಕೇಟೆಡ್ ಕೊಕೊನಟನ್ನು ಹಾಕೊಳ್ತಾ ಇದ್ದೀನಿ. ಮತ್ತು ಇದನ್ನು ಒಂದು ಸಲ ಫೈನ್ ಪೌಡರ್ ಆಗೋವರೆಗೆ ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿ, ಈ ಥರ ನಮ್ಮ ಪೌಡರ್ ರೆಡಿಯಾಗಿದೆ. ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ 1 ಚಿಟಿಕೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ನೀವು ಗ್ರೈಂಡ್ ಮಾಡುವಾಗ ಅದಕ್ಕೆ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. 1 ಚಿಟಿಕೆ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದಕ್ಕೆ ನಾನು ಕಂಡೆನ್ಸ್ಡ್ ಮಿಲ್ಕ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ನಾನು ಮನೆಯಲ್ಲೇ ಮಾಡಿರುವ ಹೋಮ್ ಮೇಡ್ ಕಂಡೆನ್ಸ್ಡ್ ಮಿಲ್ಕ್. ಇದರ ರೆಸಿಪಿ ಬೇಕಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ಹಾಗೆ ವಿಡಿಯೋ ಕೊನೆಯಲ್ಲಿ ಕೂಡ ನಿಮಗೆ ಕಾಣಿಸುತ್ತೆ. ಈಗ ಕಂಡೆನ್ಸ್ ಮಿಲ್ಕ್ ಹಾಕಿದ ಮೇಲೆ ಸರಿಯಾದ ಕನ್ಸಿಸ್ಟೆನ್ಸಿ ಬರೋವರೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಸ್ವಲ್ಪ ಕೈಯಲ್ಲಿ ತೆಗೆದುಕೊಂಡು ಉಂಡೆ ಮಾಡಿಕೊಂಡ್ರೆ ಈ ಥರ ಸಾಫ್ಟಾಗಿ ಚೆನ್ನಾಗಿ ಉಂಡೆ ಹಾಕ್ತಿದ್ರೆ ನಮ್ಮ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಈಗ ಒಂದು ಸ್ಪೂನ್ ಸಹಾಯದಿಂದ ಸ್ವಲ್ಪ ಮಿಶ್ರಣವನ್ನು ತೆಗೆದುಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನು ಈ ಥರ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಒಂದೊಂದೇ ಉಂಡೆ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಬಾಲ್ಸ್ಗಳನ್ನು ಸುಮಾರು 10ರಿಂದ 15 ನಿಮಿಷ ಫ್ರೀಝರ್ನಲ್ಲಿ ಇಡಬೇಕು. ಯಾಕಂದರೆ ನಮ್ಮ ಮಿಶ್ರಣ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಫ್ರೀಝರ್ನಲ್ಲಿ ಇಟ್ಟರೆ ಸ್ವಲ್ಪ ಗಟ್ಟಿಯಾಗಿ ಚಾಕ್ಲೇಟ್ನಲ್ಲಿ ಡಿಪ್ ಮಾಡಲು ಈಸಿ ಆಗುತ್ತೆ. ಈಗ ಚಾಕ್ಲೇಟ್ ಬಾರ್ನ ತೊಗೊಂಡಿದ್ದೀನಿ. ಇದನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸುಮಾರು 1ರಿಂದ 2 ಸ್ಪೂನಷ್ಟು ಡಾರ್ಕ್ ಚಾಕ್ಲೇಟ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಎರಡನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಚಾಕ್ಲೇಟ್ಗೆ ಒಳ್ಳೆಯ ಗ್ಲಾಸಿ ಫಿನಿಶ್ ಬರೋದಕ್ಕೆ ಸುಮಾರು 3ರಿಂದ 4 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಕೊಕೊನಟ್ ಆಯಿಲ್ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಕೊಕೊನಟ್ ಆಯಿಲ್ ಇಲ್ಲ ಅಂದರೆ ಬೆಣ್ಣೆ ಕೂಡ ಯೂಸ್ ಮಾಡ್ಬೋದು. ಬಟ್ ಕೊಕೊನಟ್ ಆಯಿಲ್ ಹಾಕಿದರೆ ತುಂಬ ಶೈನಿಂಗ್ ಆಗಿ ಬರುತ್ತೆ ಚಾಕ್ಲೇಟ್. ಇದನ್ನು ನೀವು ಡಬಲ್ ಬಾಯ್ಲಿಂಗ್ ಮೆಥಡ್ನಲ್ಲಿ ಗ್ಯಾಸ್ ಮೇಲೆ ಮೆಲ್ಟ್ ಮಾಡ್ಕೊಳ್ಬೋದು, ಅಥವಾ ಮೈಕ್ರೋವೇವನ್ನಲ್ಲಿ ನಾರ್ಮಲ್ ಹೀಟಲ್ಲಿ 1 ನಿಮಿಷ ಇದನ್ನು ಬಿಸಿ ಮಾಡಿಕೊಂಡ್ರೆ ಮೆಲ್ಟ್ ಆಗಿಬಿಡುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮೆಲ್ಟ್ ಆಗಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಫ್ರೀಝರ್ನಿಂದ ತೆಗೆದಿರುವ ನಮ್ಮ ಕೊಕೊನಟ್ ಪ್ರೋಟೀನ್ ಬಾಲ್ಸ್ಗಳನ್ನು ಒಂದೊಂದಾಗಿ ಈ ಮೆಲ್ಟೆಡ್ ಚಾಕ್ಲೇಟ್ನಲ್ಲಿ ಡಿಪ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಈ ಥರ ಚಾಕ್ಲೇಟ್ನಲ್ಲಿ ಚೆನ್ನಾಗಿ ಕೋಟಿಂಗ್ ಆಗುವಂತೆ ಮಾಡಿಕೊಂಡು ಪ್ಲೇಟ್ಗೆ ಇಟ್ಕೊಳ್ಬೇಕು. ನಿಮಗೆ ಬೇಕಾದರೆ ಇದಕ್ಕೆ ಬೇರೆ ಟಾಪಿಂಗ್ಸ್ ಕೂಡ ಹಾಕ್ಕೊಳ್ಬೋದು. ಉದಾಹರಣೆಗೆ ಶೇಂಗಾವನ್ನು ಹುರಿದು ಸಿಪ್ಪೆ ತೆಗೆದು ಸ್ವಲ್ಪ ಕ್ರಷ್ ಮಾಡಿ ಮೇಲೆ ಹಾಕ್ಕೊಂಡ್ರೆ ಅದರ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಆದರೆ ನಾನಿಲ್ಲಿ ಸಿಂಪಲ್ಲಾಗಿ ಚಾಕ್ಲೇಟ್ ಕೋಟಿಂಗ್ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ. ಚಾಕ್ಲೇಟ್ ಬಾಲನ್ನು ಸ್ಪೂನಲ್ಲಿ ತೆಗೆದುಕೊಳ್ಳುವಾಗ ಕೆಳಗಡೆ ಜಾಸ್ತಿ ಚಾಕ್ಲೇಟ್ ಡಿಪ್ ಆಗ್ತಿದ್ರೆ ಫೋರ್ಕ್ ಸಹಾಯದಿಂದ ತೆಗೆದುಕೊಂಡು ಈ ಥರ ಹಾಕ್ಬೋದು. ಹೀಗೆ ಮಾಡಿದರೆ ಕೆಳಗಡೆ ಜಾಸ್ತಿ ಚಾಕ್ಲೇಟ್ ಉಳಿಯದೆ ಬಾಲ್ಸ್ ಕೂಡ ನೀಟಾಗಿ ಬರುತ್ತೆ. ನೋಡಿ, ಈ ಥರ ಎಲ್ಲ ಬಾಲ್ಸ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಕನಿಷ್ಠ ಅಂದರೂ 1 ಗಂಟೆ ಫ್ರಿಜ್ನಲ್ಲಿ ಇಟ್ಟು ಸೆಟ್ ಆಗಲು ಬಿಡಬೇಕು. 1 ಗಂಟೆ ನೋಡಿದರೆ ನಮ್ಮ ಚಾಕ್ಲೇಟ್ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂತ. ನೋಡಿ, ಎಷ್ಟು ಗ್ಲಾಸಿ ಫಿನಿಶ್ ಬಂದಿದೆ ಅಲ್ವಾ? ನೋಡೋದಕ್ಕೇ ತುಂಬ ಆಕರ್ಷಕವಾಗಿ ಕಾಣ್ತಿದೆ. ಈಗ ಎಲ್ಲವನ್ನು ಒಂದು ಪ್ಲೇಟ್ಗೆ ಜೋಡಿಸ್ಕೊಳ್ಳೋಣ ಬನ್ನಿ. ನೋಡಿ, ನಮ್ಮ ಕೊಕೊನಟ್ ಡ್ರೈ ಫ್ರೂಟ್ ಪ್ರೋಟೀನ್ ಚಾಕ್ಲೇಟ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಇದರ ವಿಶೇಷತೆ ಏನಂದರೆ ಬೇಕಿಂಗ್ ಬೇಡ, ಓವನ್ ಬೇಡ, ಸರಿಯಾದ ವಿಧಾನದಲ್ಲಿ ಮಾಡಿದರೆ ತುಂಬ ಈಸಿಯಾಗಿ ಮನೆಯಲ್ಲೇ ತಯಾರಿಸ್ಬೋದು. ಮೆಲ್ಟೆಡ್ ಚಾಕ್ಲೇಟ್ ಮನೆಯಲ್ಲಿ ಇದ್ದಾಗ ಈ ರೀತಿಯ ಬಾಲ್ಸ್ಗಳನ್ನು ತಯಾರಿಸಿಕೊಂಡು ಚಾಕ್ಲೇಟ್ನಲ್ಲಿ ಕೋಟಿಂಗ್ ಮಾಡಿ ಸೆಟ್ ಮಾಡ್ಬೋದು. ಈಗ ನೋಡಿ, ಒಂದು ಚಾಕ್ಲೇಟನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ವಾವ್, ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಸಾಫ್ಟ್ ಟೆಕ್ಸ್ಚರ್ ಬಂದಿದೆ ಅಲ್ವಾ? ಹೊರಗಡೆ ಗ್ಲಾಸಿ ಚಾಕ್ಲೇಟ್ ಕೋಟಿಂಗ್, ಒಳಗಡೆ ಕೊಕೊನಟ್ ಮತ್ತು ಡ್ರೈ ಫ್ರೂಟ್ಸ್ನ ಸಾಫ್ಟ್ ಫಿಲ್ಲಿಂಗ್. ನಿಜವಾಗ್ಲೂ ತುಂಬ ಟೇಸ್ಟಿ ಕಾಂಬಿನೇಷನ್. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಹೊಸ ರೆಸಿಪೀಸ್ಗಾಗಿ ಸಾನ್ವೀಸ್ ಕಿಚನ್ ವರ್ಲ್ಡನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.